ಎಲ್ಲರೂ ನೋಡೇ ಇರ್ತೀರಾ, ನಿನ್ನೆ ಬಿಗ್ ಬಾಸ್ದು ಅಗ್ನಿ ಪರೀಕ್ಷೆದು ಒಂದು ಪ್ರೋಮೋ ಬಿಟ್ಟವ್ರೆ. ಅದ್ರಲ್ಲೊಬ್ಬ ಲಾಸ್ಟ್ ಅಲ್ಲಿ ಸೂಟ್ ಹಾಕೊಂಡ್ಬಂದು ಶಾರ್ಟ್ ಹಾಕ್ಸ್ಕೊಂಡು ಹೋಗ್ಬಿಡ್ತಾನೆ. ಅವನ ಬಗ್ಗೆ ಮಾತಾಡೋಣ ಬನ್ನಿ. ಗೀತಾ ಅವರು ನಿಮ್ ಕಂಡ್ರೆ ಇಷ್ಟ ಅಂತ ಹೇಳ್ಬೇಕು. ಯಾರನ್ನ ಇಂಪ್ರೆಸ್ ಮಾಡಕ್ ಬಂದಿಲ್ಲ, ನಾನು ಹಿಂಗೆ ಇರೋದು, ಹಿಂಗೆ ಹೋಗೋದು. ಈ ಮಂಜಿಂಗೆ ಡಿಫ್ರೆನ್ಸೇ ಗೊತ್ತಾಯ್ತಾ ಇಲ್ಲ ಅನ್ಸುತ್ತೆ. ಬಿಗ್ ಬಾಸ್ ಮನೆ ಒಳಗೆ ಹೋಗ್ಬಿಟ್ಟಿರೋ ಫೀಲ್ ತಾಂಬಿಟ್ಟವನೆ. ಮನೆ ಒಳಗೆ ಯಾರನ್ನ ಇಂಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲಪ್ಪ. ಈ ಪ್ರೋಗ್ರಾಮ್ ಹೆಸರು ಅಗ್ನಿ ಪರೀಕ್ಷೆ. ಅಲ್ಲಿ ಕ್ವಶನ್ ಕೇಳ್ತಾರೆ, ಅವ್ರು ಹೇಳಿದನ್ನ ಮಾಡಬೇಕಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನೀನು ಎಕ್ಸಾಮ್ ಹಾಲಲ್ಲಿ ಹೋಯ್ತೀಯ, ಒಂದು ಕ್ವಶನ್ ಪೇಪರ್ ಕೊಡ್ತಾರೆ. ಸರ್ ನಾನು ಈ ಕ್ವಶನ್ಗೆಲ್ಲ ಆನ್ಸರ್ ಬರೆಯಲ್ಲ, ನನಗೆ ಇಷ್ಟ ಆಗಿದ್ದೆ ನಾನು ಬರೀತೀನಿ, ನಿನ್ನೆಲ್ಲ ಇಂಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ ಅಂತಂದ್ರೆ ಅವ್ನು ಬ್ಯಾಕಲ್ಲಿ ತೆಂಗಿ ಬೊಂಬಸಂದ್ರದ ಆಚೆ ಹಾಕಿರ್ತಾನೆ ನಿನ್ನ. ಆಗಲ್ಲ ಅಂದ್ರೆ ಹೋಗ್ತಾ ಇರೋ. ನಾನು ಆ ಮಂಜುನಿಂದ ಆ ಥರ ಆನ್ಸರ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇಂಪ್ರೆಸ್ ಮಾಡ್ತೀಯನಪ್ಪ ಅಂತ ಕೇಳಿದ ತಕ್ಷಣ 1 ಗಂಟೆ ಆದರೂ 2 ಗಂಟೆ ಆದರೂ ಆರ್ಮಿ ಥರ ಕಾಯ್ತೀನಿ ಅಂದ್ಬಿಟ್ಟಿದ್ರೆ ಮುಗಿದೋಗ್ಬಿಟ್ಟಿರೋದು. ಇವನು ಏನೋ ಫೆಂಗಕ್ಕೆ ಹೋಗಿ ಸರಿಯಾಗಿ ಫೆಂಗಸ್ಕೊಂಬಂದವನೇ. ಒಂದ್ಸತಿ ಈ ವಿಡಿಯೋನು ನೋಡ್ಕೊಂಬನ್ರಿ, ಹೆಂಗೆ ಬೇಡ್ಕೊಂಬಿಟ್ಟವನೆ ಬಿಗ್ ಬಾಸ್, ನನ್ನನ್ನು ಒಳಗೆ ಕರ್ಕೊಳ್ಳಿ ಬಿಗ್ ಬಾಸ್, ಪೂಲು ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡ್ತೀನಿ ಬಿಗ್ ಬಾಸ್, ಎಷ್ಟು ಕೇಳ್ಕೊಂಡು ನೋಡ್ರಿ. ಕರ್ನಾಟಕದಲ್ಲಿರೋ ಜನತೆಗೆ ಆ ಒಂದು ನಾನೇನ್ ಮಾಡ್ಬೇಕು ಅನ್ನೋದು ಆ ಬಿಗ್ ಬಾಸ್ ಸ್ಟೇಜ್ ಅಲ್ಲಿ ಮಾಡ್ತೀನಿ. ಅವತ್ತೇ ಹೇಳಿದ್ದ ಸ್ಟೇಜ್ ಮೇಲೆ ಮಾಡ್ತೀನಿ, ಸರಿಯಾಗಿ ಮಾಡ್ದ. ಏನೋಪ್ಪ ಮನೆಗೆ ಹೋಗಿ ನೋಡಿದ್ರೆ ಇವನೊಂದು ದೊಡ್ಡ ಮಂಗ, ಆಚೆ ಬಂದು ನಿಂತ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಇವನ್ ದೊಡ್ಡ ಕೊಂಗ. ಇಲ್ಲೇ ಎಡಿಟ್ರು, ನೀನ್ ಇಂಥ ಕೆಲ್ಸ ಎಲ್ಲ ಮಾಡಕ್ ಹೋಗ್ಬೇಡ, ಪಾಂಡುರಂಗ ಅಂತ ಹೇಳಕ್ ಬಂದೆ ನಾನು. ಈ ಅಗ್ನಿ ಪರೀಕ್ಷೆ ಟ್ರೈಲರ್ ಪ್ರೋಮೋದಲ್ಲಿ ಎಲ್ಲೆಲ್ಲಿ ಕಟ್ ಮಾಡಿ ಎಲ್ಲೆಲ್ಲಿಗೆ ಜೋಡಿಸವ್ರೆ, ಎಲ್ಲೆಲ್ಲಿ ವೈರಲ್ ಮಾಡಕ್ಕೆ ಏನೇನು ಮಾಡವ್ರೆ ಅಂತ ನಮ್ಗೇನು ಗೊತ್ತಿಲ್ಲ. ಏನೋ ಮಂಜುನೇ ಸೆಲೆಕ್ಟ್ ಮಾಡಿ ಕುಂಡ್ರಿಸ್ತಿರ್ಬೋದು, ನಮ್ಗೆ ಅದೂ ಗೊತ್ತಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ನಿಮ್ಮ ಸೈಕ್ ಸತ್ಯ. ನಾನು ಬಿಗ್ ಬಾಸ್ಗೆ ಒಂದು ವಿಡಿಯೋ ಮಾಡಿ ಹಾಕ್ಬೇಕಿತ್ತ, ಬೇಡ ಬಿಡ್ರಿ. ನಮಗೆ ಆಚೆ ಇದ್ದು ನಿಮ್ಮನ್ನ ಎಂಟರ್ಟೈನ್ ಮಾಡೋದೇ ನಮಗೆ ಬೇಕಾಗಿರೋದು. ಇದನ್ನ ನೋಡಿ ಯಾರು ಸೈಕ್ ಆಗಕ್ಕೆ ಹೋಗ್ಬಿಡಿ. ಮಂಜಂದು ಇದು ಹೊಸ ಸ್ಟೈಲು, ಕಾಗೆಗಳನ್ನ ಹಿಡಿಯೋ ಸ್ಟೈಲು. ಕಾಗೆಗಳನ್ನ ಏನ್ ಕಪ್ಪ ಹಿಡಿತಾನೆ ಅಂತಂದ್ರೆ ತಿಥಿ ಊಟಕ್ಕೆ ಇವನು ಕಾಗೆಗಳನ್ನ ಸಪ್ಲೈ ಮಾಡೋ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾನೆ. ಓ ಮೈ ಗಾಡ್. ಜಿಂಕಾಕ ಅಂದ್ರೆ ಬಾ ಕಾಕ ಅಂದ್ರೆ ಕಾಕ ಅಂದ್ರೆ ತಮಿಳಲ್ಲಿ ಕಾಗೆ ಅಂತ. ಅದೇ ಕಾಕ ಅಂದ್ರೆ ಕಾಗೆಗಳನ್ನ ಹಿಡಿಯೋ ಸ್ಟೈಲ್ ಅದು. ಬಂತು ನೋಡಿ, ಈಚೆ ಬಂತು ಬಿಡು. ನೋಡ್ರಿ ಜಡ್ಜ್ಗಳಿಗೂ ಗೊತ್ತಾಗ್ಬಿಟ್ಟೈತೆ ಅವನ ಅಂಡಾಸಿ ಜಂತುಳ ಸೇರ್ಬಿಟ್ಟೈತೆ ಅಂತ. ಈಚೆ ಬಂತು ಬಿಡು. ಮಂಜ ಈ ತರ ಕಾಗೆ ಹಿಡಿಯೋ ತರ ಓಡ್ ಬಂದಿದ್ದು ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್ ಮೈ ಇಂಡಿಯನ್ಸ್. ಭಗತ್ ಸಿಂಗ್ ಅವರು ಏನಂತ ಹೇಳಿದ್ದಾರೆ? ಇನ್ಕಲಾಬ್ ಜಿಂದಾಬಾದ್ ಅಂತ ಹೇಳಿದ್ದಾರೆ. ಇವನ್ ಏನಂತ ಹೇಳಿದಾನೆ ಹೇಳ್ರಿ? ಲಾಲ್ಬಾಗ್ ಅಲ್ಲಿ ಹೋಗಿ ಲಾಲಿಪಾಪ್ ತಿನ್ನಾನ, ಮೈಸೂರ್ಗೆ ಹೋಗಿ ಮೈ ಮುಟ್ಕೊಳ್ಳೋಣ, ಹೋಗಿ ಬೆಚ್ಚಗ್ ಮಾಡ್ಕೊಳ್ಳೋಣ ಅಂತ ಹೇಳೋನು ಇವನು. ನಮ್ಮ ದೇಶದ ಪ್ರತಿಯೊಂದು ಪ್ರಜೆನು ನಮ್ಮ ದೇಶದ ಯಾರ ಹೆಸರು ಕೇಳಿದ್ರು ಇಡೀ ಬ್ರಿಟಿಷ್ ಅವ್ರು ಭಯ ಬೀಳ್ತಿದ್ರು, ಅವ್ರ ಹೆಸರೇ ಭಗತ್ ಸಿಂಗ್. ಬ್ರಿಟಿಷ್ ಅವ್ರು ಈಗೇನಾದ್ರು ಇದ್ದಿದ್ರೆ ನಿಜವಾಗ್ಲೂ ನೀನ್ ಆಡೋ ಆಟ ನೋಡ್ಬಿಟ್ಟು ಅವ್ರು ಬೆಳ್ಳಕ್ಕೆ ಏತ್ಕೊಂಡು ಓಡೋಗ್ಬಿಟ್ಟಿರೋರು. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಭಾರತ್ ಮಾತಾ ಕೀ ಇರಬೇಕು. ಅಲ್ಲ ಮಂಜ, ನೀನ್ ಎಲ್ಲೋ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಹೋಗ್ತಾ ಇದ್ಯಾ, ಎದೆ ಮೇಲೆ ಹಾಕೊಂಡಿರೋ ಇಂಡಿಯಾದು ಬ್ಯಾಡ್ಜ್ ಆದ್ರೂ ನೆಟ್ಗಾದ್ರೂ ಹಾಕಲ್ಲ. ಅಲ್ಲಿ ನೋಡಿದ್ರೆ ಜೈ ಭಾರತ್ ಮಾತಾಕಿ ಅಂತಿದ್ಯಾ. ಭಾರತ್ ಮಾತಾಕಿ ಜೈ ಅನ್ಬೇಕಣಲೇ, ಎಲ್ಲ ಉಲ್ಟಾ ಮಾಡ್ತೀಯ. ಇವ್ನ್ ಫಸ್ಟ್ ಪಾಕಿಸ್ತಾನಕ್ಕೆ ಕಳಿಸ್ಬೇಕು ಇಮಿಡಿಯೇಟ್ ಆಗಿ. ಅಲ್ಲೊಂದ್ 4 ಜನದ ಹತ್ರ ಹೋಗಿ ಅಮ್ಕುಡುಮುಕು ಅಂತಿ ಅವ್ರ ಮಿಸೈಲ್ನ ನೀನ್ ತಿಕ್ ಬಿಟ್ಕೊಂಡ್ ಬಂದ್ಬಿಡು. ಭಗತ್ ಸಿಂಗ್ ಅವರು ಏನೇನೆಲ್ಲ ಸಾಧನೆ ಮಾಡಿದ್ದಾರೆ. ಅವ್ರು ಇಂಡಿಯಾಗೆ ಯೂತ್ ಐಕಾನ್ ಆಗಿದ್ರು. ನೀನೇನಪ್ಪ ಆಗಿದ್ಯಾ? ತೂತ್ ಐಕಾನ್ ಆಗಿದ್ಯಾ? ನಿನ್ಗೋಸ್ಕರ ದೇಶ ಸುತ್ತಾ ಇದ್ದೀನಿ ಪಪ್ಪಮ್ಮ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ನಿಮ್ಮ ಸೈಕ್ ಸತ್ಯ. ನಿಮ್ ನಗು ನನಗೆ ತುಂಬಾ ಇಂಪಾರ್ಟೆಂಟ್. ಇದೇ ತರ ನಗ್ತಾರೆ ಅಂತ ಹೇಳ್ತಾ ಸ್ವಲ್ಪ ಸಪೋರ್ಟ್ ಮತ್ತೆ ಫಾಲೋ ಮಾಡಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.